ಎಲ್ಲರಿಗೂ ನಮಸ್ಕಾರ. ಭೈರತಿರಣಗಲ್ ಸಿನಿಮಾದ ರಿವ್ಯೂಗೆ ಎಲ್ರಿಗೂ ಸ್ವಾಗತ. ಡಾಕ್ಟರ್ ಶಿವರಾಜ್ಕುಮಾರ್, ರುಕ್ಮಿಣಿ ವಸಂತ್ ಅವರು ಅಭಿನಯಿಸಿರುವ ಈ ಸಿನಿಮಾ ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಆಗಿದೆ. ಬಟ್ ಎಂಡಲ್ಲಿ ಕೆಲವೊಂದು ಸೀಕ್ವೆಲ್ ಕೂಡ ತೋರಿಸ್ತಾರೆ. ನಾನು ಕೂಡ ಇವತ್ತು ಸಿನಿಮಾ ನೋಡ್ಕೊಬಂದೆ ಮೈಸೂರಲ್ಲಿ. ಸಿನಿಮಾ ಅಂತೂ ಅದ್ಭುತವಾಗಿದೆ. ತುಂಬಾ ಎಂಗೇಜಿಂಗ್ ಆಗಿದೆ. ಸಿನಿಮಾದ ಕತೆ ಬಂದು, ಶಿವಣ್ಣ ಅವರು ಚಿಕ್ಕ ಹುಡುಗ ಆಗಿದ್ದಾಗ ತಮ್ಮ ಊರಿಗೆ ನೀರು ಬರ್ತಿಲ್ಲ ಅಂತ ಹೇಳಿ ತಮ್ಮ ಸಮಸ್ಯೆನ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಹೇಳ್ತಾರೆ. ಅವ್ರು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಡೋಲ್ಲ. ಆಗ ಅವರು ತುಂಬಾ ಕೋಪಗೊಂಡು ಆಫೀಸ್ಗೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ತಾರೆ. ಸ್ವಲ್ಪ ಜನ ಸತ್ತೋಗ್ತಾರೆ. 21 ವರ್ಷ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಅವ್ರು ಜೈಲಲ್ಲಿ ಇದ್ಕೊಂಡೆ ಲಾನ ಓದಿ ಹೊರಗಡೆ ಬರ್ತಾರೆ. ಅದೇ ಊರಿಗೆ ಬಂದು, ರೋಣಾಪುರ ಅಂತ ಊರು, ಅದೇ ಊರಿಗೆ ಬಂದವರು ಮತ್ತು ಕೇಸ್ಗಳನ್ನ ತೊಗೊಂಡು ಜನಗಳಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಒಳ್ಳೆ ಪ್ರಜೆಯಾಗಿರ್ತಾರೆ. ಅವ್ರು ಮತ್ತೆ ಏನಕ್ಕೆ ರೌಡಿ ಆಗ್ತಾರೆ. ರೌಡಿಯಾಗಿ ಇನ್ನೆಲ್ಲ ಮಾಡ್ತಾರೆ, ಯಾವ ರೀತಿ ಸಾಮ್ರಾಜ್ಯನ ಕಟ್ತಾರೆ, ಅನ್ಯಾಯದ ವಿರುದ್ಧ, ತಪ್ಪುಗಳ ವಿರುದ್ಧ ಯಾವ ರೀತಿ ಹೋರಾಡ್ತಾರೆ ಅನ್ನೋದೇ ಸಿನಿಮಾದ ಕತೆ. ಇನ್ನು ಈ ಸಿನಿಮಾದ ಕಾಸ್ಟ್ ಬಗ್ಗೆ ಹೇಳ್ತಿದ್ರೆ, ನಮ್ಮ ಶಿವಣ್ಣ ಅವರು, ಹೀರೋಯಿನ್ ಆಗಿ ರುಕ್ಮಿಣಿ ವಸಂತ್ ಅವರು, ವಿಲನ್ ಕ್ಯಾರೆಕ್ಟರಲ್ಲಿ ರಾಹುಲ್ ಬೋಸ್ ಅವರು, ತಂಗಿಯ ಪಾತ್ರದಲ್ಲಿ ಛಾಯಾ ಸಿಂಗ್ ಅವರು, ಮತ್ತು ಇನ್ನುಳಿದ ವಿಲನ್ ಕ್ಯಾರೆಕ್ಟರಲ್ಲಿ ದೇವರಾಜ್ ಅವರು, ಮತ್ತು ಶಬೀರ್ ಕಲ್ಲನ್ ಅವರು, ಮಧು ಗುರುಸ್ವಾಮಿ, ಬಾಬು ಹಿರಣ್ಣಯ್ಯ ಅವರು, ಇವರೆಲ್ಲ ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಸಿನಿಮಾದಲ್ಲಿ ಪಾಸಿಟಿವ್ ಅಂಶಗಳು ತುಂಬಾ ಇದೆ. ಶಿವಣ್ಣವರ ಮಾಸ್ ಡೈಲಾಗ್ ಆಗಿರ್ಬೋದು, ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು BGM ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಅದ್ಭುತವಾಗಿದೆ. ಪ್ರತಿಯೊಬ್ಬರ ಆ್ಯಕ್ಟಿಂಗ್ ಕೂಡ ತುಂಬಾ ನ್ಯಾಚುರಲ್ ಆಗಿದೆ. ಯಾರು ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಅಷ್ಟೊಂದು ನ್ಯಾಚುರಲ್ ಆಗಿದೆ ಸಿನಿಮಾ. ತುಂಬ ಚೆನ್ನಾಗಿದೆ. ಮಾಸ್ ಡೈಲಾಗ್ ಮುಖಾಂತರನೇ ಕಾಮಿಡಿ ಎಲ್ಲ ಕ್ರಿಯೇಟ್ ಆಗುತ್ತೆ. ಏನು ಕೂಡ ನಿರೀಕ್ಷೆ ಮಾಡ್ಕೊಂಡು ಹೋಗಿರಲಿಲ್ಲ. ತುಂಬಾ ಕ್ಯಾಶುವಲ್ ಆಗಿ ಬ್ಲ್ಯಾಂಕಾಗಿ ಹೋಗಿದ್ವಿ. ಆಮೇಲೆ ಸಿನಿಮಾ ನೋಡ್ತಾ ತುಂಬ ಖುಷಿ ಕೊಡ್ತು ನಮಗೆ. ನೀವು ಕೂಡ ಸಿನಿಮಾ ನೋಡೋಕ್ಕೆ ಹೋದರೆ ಖಂಡಿತವಾಗಿ ಎಂಟಿ ಮಂಡಲ್ಲಿ ಹೋಗಿ, ಬ್ಲ್ಯಾಂಕಾಗಿ ಹೋಗಿ. ನನಗೆ ಅನಿಸಿದ್ದು ಏನಪ್ಪ ಅಂದರೆ, ಅವರು ತುಂಬ ಸ್ಟಡಿ ಮಾಡಿ ಲಾಯರಾಗಿ ಈಚೆ ಬಂದ ಮೇಲೆ ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ ಜನಗಳಿಗೆ. ಅದನ್ನೆಲ್ಲ ನೋಡಿದ್ರೆ ನಮಗನ್ನಿಸ್ತು, ನೋಡಿ ಎಜುಕೇಷನ್ಗೆ ಎಷ್ಟು ಬೆಲೆ ಇದೆ, ಸ್ಟಡಿಗೆ, ವಿದ್ಯೆಗೆ ಎಷ್ಟೊಂದು ಬೆಲೆ ಇದೆ. ನಾವು ಕೂಡ ಆ ರೀತಿ ಆಗಬೇಕು ಅಂದರೆ ಎಲ್ಲರೂ ಅನಿಸುತ್ತೆ. ಆ್ಯಕ್ಚುಲಿ ಸ್ಟಡಿ ಮಾಡಬೇಕು, ಒಳ್ಳೆಯದು, ನಮ್ಮ ಲೈಫ್ ನಾವು ರೂಪಿಸ್ಕೊಳ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಬಟ್ ಅವರು ಆ ರೀತಿ ನ್ಯಾಯಯುತವಾದ ದಾರಿಯಲ್ಲಿ ಬಂದರೂ ಕೂಡ ಅನ್ಯಾಯಗಳನ್ನ ಕಂಡಾಗ, ತಮ್ಮ ಮೇಲೆ ಅನ್ಯಾಯಗಳಾದಾಗ ಅದನ್ನು ಸಹಿಸಲಾಗದೆ ಕೊನೆಯ ಹಂತದಲ್ಲಿ ಅವರು ಕನ್ವರ್ಟ್ ಆಗೋದು, ಬದಲಾಗೋದು. ಹಾಗಾಗಿ ಎಜುಕೇಷನ್ಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನು ಕೂಡ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಮಫ್ತಿ ಸಿನಿಮಾದ ಡೈರೆಕ್ಟ್ರು ನರ್ತನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಪ್ರಪ್ರಥಮ ಬಾರಿಗೆ ಗೀತಾ ಶಿವರಾಜ್ಕುಮಾರ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಆ್ಯಸ್ ಯೂಶ್ವಲ್ ರವಿ ಬಸ್ರೂರ್ ಅವರು ಸಂಗೀತವನ್ನು ಕೊಟ್ಟಿದ್ದಾರೆ. ಎಲ್ಲ ಹಾಡುಗಳು ಕೂಡ ಅದ್ಭುತವಾಗಿದೆ. BGM ಅಂತೂ ತುಂಬ ಚೆನ್ನಾಗಿದೆ. ಅಣ್ಣ ತಂಗಿ ಸೆಂಟಿಮೆಂಟ್ BGM ಅಂತೂ ಎಕ್ಸಲೆಂಟ್ ಆಗಿದೆ. ಆಗಲೇ ಹೇಳಿದಾಗೆ ನಿಮಗೆ ಆ್ಯಕ್ಟಿಂಗ್ ಅಂತ ಅನಿಸೋದಿಲ್ಲ, ಅಷ್ಟು ನ್ಯಾಚುರಲಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಶಿವಣ್ಣ ಅವರಂತೂ ಅವ್ರ ಕಣ್ಣಲ್ಲೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಮತ್ತೆ ಈ ರೀತಿ ಸಿನಿಮಾಗಳು ಬರುತ್ತಿಲ್ಲೋ ಗೊತ್ತಿಲ್ಲ. ಇನ್ನು 2.5 ಗಂಟೆ ಸಿನಿಮಾ ಏನಿದೆ ತುಂಬಾ ಚೆನ್ನಾಗಿದೆ, ಎಂಗೇಜಿಂಗ್ ಆಗಿದೆ.